ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ನಿಗೂಢತೆ ಹಾಗೆ ಮುಂದುವರೆದಿದೆ. ಒಂದಿಷ್ಟು ಗೊಂದಲಗಳು ಕೂಡ ಈ ಪ್ರಕರಣದಲ್ಲಿದೆ. ಒಂದಿಷ್ಟು ಆಯಾಮ ಸಿಕ್ಕಿದೆ. ಆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. 16 ಆಯಾಮಗಳು ಎಸ್ಐಟಿಗೆ ಸಿಕ್ಕಿದೆ. ಮೇಲ್ನೋಟಕ್ಕೆ ಐಟಿ ಕಿರುಕುಳದ ಸುಳಿವು ಸಾಕ್ಷ್ಯಗಳು ಸಿಕ್ಕಿಲ್ಲ. ಯಾಕಂದ್ರೆ ಅವರು ಐಟಿ ರೇಡ್ ಆದಾಗಲೇ ಅಧಿಕಾರಿಗಳು ಕಚೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಶೂಟ್ ಮಾಡ್ಕೊಂಡಿದ್ರಿಂದ ಈ ಅನುಮಾನಗಳು ಆರೋಪಗಳು ಬಂದಿತ್ತು. ಸಹಜ. ಐಟಿ ಕಿರುಕುಳದ ಹಿನ್ನೆಲೆಯಲ್ಲಿ ಡಿಪ್ರೆಷನ್ಗೆ ಒಳಗಾಗಿದ್ರು. ಸೊ ಇದೇ ಅವ್ರ ಸೂಸೈಡ್ಗೆ ಕಾರಣ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಹಾಗಾದ್ರೆ ವ್ಯವಹಾರದಲ್ಲಿನ ಟೆನ್ಷನ್ ಇಂದಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ಈ ಸಂಶಯ ಇದೆ. ಯಾವ್ಯಾವ ಪ್ರಾಜೆಕ್ಟ್ಗಳ ಮೇಲೆ ಎಷ್ಟು ಹೂಡಿಕೆ ಮಾಡಿದ್ರು, ಬೆಂಗಳೂರು, ಕೇರಳ, ದುಬೈ ಪ್ರಾಜೆಕ್ಟ್ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ವ್ಯವಹಾರ ಲಾಭ ನಷ್ಟಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ರಾಯ್ ಕುಟುಂಬಸ್ಥರು, ಆಪ್ತರು, ಸಂಬಂಧಿಕರನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ವ್ಯವಹಾರದ ಬಗ್ಗೆ ಎಲ್ಲರಿಂದಲೂ ಅವ್ರಿಗೇನ್ ಮಾಹಿತಿ ಗೊತ್ತಿದೆ ಅದನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಡೈರಿ ಸೀಕ್ರೆಟ್ ಇರ್ಬೋದು, ಮೊಬೈಲ್ ಸೀಕ್ರೆಟ್, ಆ ನಿಟ್ಟಿನಲ್ಲೂ ಕೂಡ ವರದಿ ಬರಬೇಕಾಗಿದೆ. ಅದಕ್ಕೆ ಈಗ ಅಧಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನಿರಂತರವಾಗಿ ಬೇರೆ ಬೇರೆ ಆಯಾಮಗಳಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು, ಸ್ನೇಹಿತರಿಂದ, ಅವ್ರ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಸ್, ಅವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಐಟಿ ಕಿರುಕುಳ ಅಂತ ಆರೋಪ ಇತ್ತು, ಬಟ್ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಬೇರೆ ಯಾವ ರೀಸನ್ ಇಂದ ಇವರು ಸೂಸೈಡ್ ಮಾಡ್ಕೊಂಡ್ರು, ಏನಾದ್ರೂ ಲಾಸ್ ಆಗಿತ್ತಾ, ಈ ನಿಟ್ಟಲ್ಲಿ ತನಿಖೆ ಮುಂದುವರೆದಿದೆ. ಇನ್ನು ಕಳೆದ ಶುಕ್ರವಾರ ದುಬೈನಿಂದ ಬೆಂಗಳೂರಿಗೆ ರಾಯ್ ಬಂದಿದ್ರು. ರಾಯ್ ಪಿಕ್ ಮಾಡೋದಕ್ಕೆ 2 ಐಷಾರಾಮಿ ಕಾರ್ಗಳು ಹೋಗಿತ್ತು. ಹೇಳಿ ಕೇಳಿ ಕಾರ್ಗಳ ಬಗ್ಗೆ ರಾಯ್ಗೆ ತುಂಬಾ ಕ್ರೇಜ್ ಇತ್ತು. ಕೋಟಿ ಕೋಟಿ ಬೆಲೆ ಬಾಳುವಂತ ಕಾರ್ಗಳನ್ನ ಇಟ್ಕೊಂಡಿದ್ರು. ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಅಥವಾ ಬೆಂಗಳೂರಿಗೆ ಬರ್ತಾ ಇದ್ದಂಗೆ ಅವ್ರನ್ನ ಪಿಕ್ ಮಾಡೋದಕ್ಕೆ 2 ಐಷಾರಾಮಿ ಕಾರ್ಗಳು ಹೋಗಿತ್ತು. ರಾಯ್ ಅವರ ಕಾರ್ ಚಾಲಕರಿಂದಲೂ ಕೂಡ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಯಾಕಂದ್ರೆ ಅವರು ಡಿಪ್ರೆಷನ್ಗೆ ಒಳಗಾಗಿದ್ರು ಕಳೆದ ಕೆಲವು ತಿಂಗಳುಗಳಿಂದ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರು ಅಂತೆಲ್ಲ ಏನ್ ಚರ್ಚೆಗಳಾಗ್ತಿತ್ತು, ಆ ಬಗ್ಗೆ ಡ್ರೈವರ್ಗಳಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಎಸ್ಪೆಷಲಿ ಅವ್ರು ದುಬೈನಿಂದ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರ ಮನಸ್ಥಿತಿ ಹೇಗಿತ್ತು, ಅವ್ರ ಬಿಹೇವಿಯರ್ ಹೇಗಿತ್ತು ಅಂತ ಹೇಳಿ ಡ್ರೈವರ್ಗಳಿಂದ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಇನ್ನು ಚಾಲಕರು ಹೇಳಿರುವಂತೆ ದುಬೈನಿಂದ ಅವರು ಖುಷಿಯಾಗಿ ಬಂದಿದ್ರಂತೆ. ಬೆಂಗಳೂರಿಗೆ ಬಂದಾಗ ಹಲ್ಸೂರು ಬಳಿಯ ಖಾಸಗಿ ಹೋಟೆಲ್ಗೆ ತೆರಳಿದ್ರು. ಅವರು ಎಂದಿನಂತೆ ಇದ್ರು ಅಂತೇಳಿ ಚಾಲಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸೂಟ್ ರೂಮ್ ಪಡೆದಿದ್ರು ರಾಯ್. ಈ ಹೋಟೆಲ್ನ ಮಹಜರನ್ನ ಈಗ ಎಸ್ಐಟಿ ಮಾಡಿದ್ದಾರೆ. ಇನ್ನು ರಾಯ್ ಉಳ್ಕೊಂಡಿದ್ದ ದಿನಗಳ ಸಿಸಿಟಿವಿ ಕ್ಯಾಮೆರಾ ಅನ್ನು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಎಸ್ಪೆಷಲಿ ಹೋಟೆಲಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಅವ್ರ ಭೇಟಿಗೆ ಯಾರೆಲ್ಲ ಬಂದಿದ್ರು, ರಾಯ್ ಜೊತೆ ಯಾರು ಎಷ್ಟೊತ್ತು ಚರ್ಚೆಯನ್ನ ಮಾಡಿದ್ರು, ಎಲ್ಲಾ ವಿಚಾರಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಈಗ ಕೊನೆ ದಿನಗಳಲ್ಲಿ ಏನಾಗಿತ್ತು, ದುಬೈನಿಂದ ಬನ್ನಿ ಅಂತ ಹೇಳ್ತಾ ಇದ್ದಂಗೆ ಅವ್ರು ಬಂದಿದ್ರು ಬೆಂಗಳೂರಿಗೆ. ಸೊ ಆ ಸಂದರ್ಭದಲ್ಲಿ ಯಾರ ಹತ್ರ ಭೇಟಿ ಮಾಡಿದ್ರು, ಮಾತಾಡಿದ್ರು, ಫೋನ್ ಮುಖೇನ ಚರ್ಚೆ ಮಾಡಿದ್ರು ಅನ್ನೋದು ಈಗ ನಿಗೂಢ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗ ಐಟಿ ಕಿರುಕುಳದ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾದ್ರೆ ಯಾವ ಕಾರಣದಿಂದ ರಾಯ್ ಸೂಸೈಡ್ ಮಾಡ್ಕೊಂಡ್ರು ಅನ್ನೋದು ನಿಗೂಢವಾಗಿ ಉಳಿದಿದೆ. ಹಾಗಾಗಿ ಈಗ ವ್ಯವಹಾರದ ಬಗ್ಗೆ, ಲಾಭ ನಷ್ಟದ ಬಗ್ಗೆ ಇರ್ಬೋದು, ಡಿಪ್ರೆಷನ್ಗೊಳಗಾಗಿದ್ರು ಅಂತ ಏನಿತ್ತು, ಅದು ಯಾವ ಕಾರಣದಿಂದ, ಟ್ರೀಟ್ಮೆಂಟ್ ಬಗ್ಗೆ, ಸೊ ಯಾವ್ಯಾವ ಆಂಗಲ್ ಅಲ್ಲಿ ತನಿಖೆ ಮುಂದುವರೆದಿದೆ? ಶಮಿತಾ ಶೆಟ್ಟಿ, ಪ್ರಮುಖವಾಗಿ ಈಗ ಸಿಜೆ ರಾವ್ ಆತ್ಮಹತ್ಯೆ ಕೇಸ್ ಏನಿದೆ ಅದರಲ್ಲಿ ಯಾವ ನಿರ್ದಿಷ್ಟವಾಗಿ ಇದೇ ಒಂದು ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ಬಂದಿಲ್ಲ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಎವಿಡೆನ್ಸ್ಗಳು ಅವರಿಗೆ ಸಿಕ್ಕಿಲ್ಲ. ಒಂದು ಪ್ರಾಥಮಿಕವಾಗಿ ಮೊದಲ ಬಾರಿ ಅಂದ್ರೆ ಅಸೋಸಿಯೇಟ್ ಆದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಒತ್ತಡಕ್ಕೆ ಅಥವಾ ಪ್ರೆಷರ್ ಇದರಿಂದ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಐಟಿ ಅಧಿಕಾರಿಗಳ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಲೀಗಲ್ ಆಗಿ ನಾವು ರೇಡ್ ಅನ್ನ ಮಾಡಿದ್ದೇವೆ, ವಿಚಾರಣೆಯನ್ನ ಮಾಡಿದ್ದೇವೆ, ಆದ್ರೆ ಅವತ್ತಿನಿಂದ ನಾವು ವಿಚಾರಣೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರು. ಆದ್ರೆ ಆ ಒಂದು ಐಟಿ ವಿಚಾರ ಸಂಬಂಧಪಟ್ಟ ಯಾವುದೇ ರೀತಿಯಾದಂತಹ ದಾಖಲೆ ಸಾಕ್ಷ್ಯಗಳು ಸಿಕ್ಕಿಲ್ಲ. ಇದನ್ನು ಹೊರತುಪಡಿಸಿದ್ರೆ ಆದ್ರೆ ಪ್ರಮುಖವಾಗಿ ದುಬೈನಿಂದ ಅಂದ್ರೆ ಅವರ ಡ್ರೈವರ್ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ಅವರ ಆಪ್ತರು, ಕುಟುಂಬಸ್ಥರು ಎಲ್ಲರ ಒಂದು ಪ್ರತಿಯೊಂದು ಹಂತದಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ದುಬೈನಿಂದ ಕಳೆದ ಶುಕ್ರವಾರ ರಾಯ್ ಬಂದಂತಹ ಸಂದರ್ಭದಲ್ಲಿ ಡ್ರೈವರ್ 2 ಐಷಾರಾಮಿ ಕಾರ್ಗಳು ಹೋಗಿದ್ವು. ಆಗ 2 ಲಗೇಜ್ ಗಳನ್ನ ಕೂಡ ತಂದಿದ್ರು. ಮತ್ತೆ ತುಂಬಾ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಡಿಪ್ರೆಷನ್ ಅಂತ ಹೇಳ್ಬೋದು ಅಥವಾ ಏನೋ ಒಂದು ಆತಂಕದಲ್ಲಿದ್ರು ಅನ್ನೋ ರೀತಿಯಲ್ಲಿ ಅವ್ರು ಕಾಣಿಸ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅವರ ಡ್ರೈವರ್ ಕೂಡ ಹೇಳಿರುವಂತದ್ದು. ಹೀಗಾಗಿ ಅವರ ಚಾಲಕನ ಒಂದು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಕಳೆದ 1 ವರ್ಷದ
ವರ್ಷದಿಂದಲೂ ಕೂಡ ಹಲಸೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಅವರು ಬಂದು ಅಲ್ಲೇ ಅವರು ಆಲ್ಟ್ ಆಗ್ತಾ ಇದ್ರು ಅಂತೇಳಿ ಮತ್ತೆ ಅಲ್ಲೇ ಉಳ್ಕೊಳ್ತಾ ಇದ್ರು. ಹಾಗಾಗಿ ಆ ಹೋಟೆಲ್ಗೂ ಕೂಡ ಅಧಿಕಾರಿಗಳು ಹೋಗಿದ್ದಾರೆ, ಮತ್ತೆ ಅಲ್ಲಿನ ಸಿಸಿ ಕ್ಯಾಮೆರಾ ಕೊಡಬೇಕು ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ, ಮತ್ತೆ ಅವರು ಲೆಡ್ಜರ್ ಬುಕ್ ಸಹಿ ಅಂದ್ರೆ ಅವ್ರ ಲಿಸ್ಟ್ ಏನಿದೆ ಅದು ಕೂಡ ಕೊಡಬೇಕು ಅಂತೇಳಿ. ಜೊತೆಯಲ್ಲಿ ಇವರು ಇತ್ತೀಚಿನ ದಿನಗಳಲ್ಲಿ ಕಳೆದ 3 ತಿಂಗಳ ಅವಧಿಯಲ್ಲಿ ಆ ಹೋಟೆಲ್ಗೆ ಬಂದಂತ ಸಂದರ್ಭದಲ್ಲಿ ಕೇವಲ ರಾಯನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅಲ್ಲಿಗೆ ಬಂದಿದ್ರಾ, ಮತ್ತೆ ಯಾರಾದ್ರೂ ಭೇಟಿ ಮಾಡಿದ್ರಾ, ಕುಟುಂಬಸ್ಥರನ್ನು ಹೊರತುಪಡಿಸಿ ಏನೆಲ್ಲ ಯಾರು ಬಂದು ಹೋಗಿರುವಂತ ವಿಚಾರವಾಗಿ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ಮತ್ತೆ ಈ ಒಂದು ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಒಂದು ಪ್ರಾಪರ್ಟಿ ಯಾವ್ದಾರ ಪ್ರಾಜೆಕ್ಟ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದಾಗಿರ್ಬೋದು ಅಥವಾ ನಿವೇಶನಗಳ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮತ್ತೆ ಹೊರ ರಾಜ್ಯ ಮತ್ತೆ ದುಬೈನಲ್ಲಿ ಆ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಆ ಒಂದು ವಿಚಾರವಾಗಿ ಕೂಡ ಕೆಲ ದಾಖಲೆಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಫೈನಾನ್ಷಿಯಲ್ ವಿಚಾರದಿಂದ ಅವರು ಈ ರೀತಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನೋ ಆಯಾಮದಲ್ಲಿ ಈಗ ಅದನ್ನ ಗಂಭೀರವಾಗಿ ತೆಗೆದುಕೊಂಡು ಆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತಿರುವಂತದ್ದು. ಮತ್ತೆ ಕೆಲ ಆಡಿಟರ್ ಗಳನ್ನ ಮತ್ತೆ ಬ್ಯಾಂಕ್ ಮೂಲಕವಾಗಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಚಾರವಾಗಿ ನಾನು ಮಾಡ್ತಾ ಇದ್ರು, ಹಣ ವರ್ಗಾವಣೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತದ್ದು. ಹೀಗಾಗಿ ಎಲ್ಲ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತದೆ. ಮತ್ತೆ ಕುಟುಂಬಸ್ಥರಿಂದಲೂ ಕೂಡ ಸಹ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ದುಬೈಯಲ್ಲಿ ಅವರ ಮನೆ ಇದೆ, ಮನೆಯಲ್ಲಿ ಕೆಲ ಲ್ಯಾಪ್ಟಾಪ್ಸ್ ಮತ್ತೆ ಪ್ಯಾಡ್ ಆಗಿರಬಹುದು ಮತ್ತೆ ಒಂದಷ್ಟು ದಾಖಲೆಗಳಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಆ ದುಬೈ ಫೈನಾನ್ಷಿಯಲ್ ವಿಚಾರವಾಗಿ ಅಲ್ಲಿನ ಒಂದು ಡಾಕ್ಯುಮೆಂಟ್ ಬೇಕು ನಮಗೆ, ಮತ್ತೆ ಅವರು ಯೂಸ್ ಮಾಡ್ತಾ ಇದ್ದಂತ ಲ್ಯಾಪ್ಟಾಪ್ ಏನಿದೆ ಮತ್ತೆ ಅಲ್ಲಿ ಏನಾದ್ರು ಪ್ರೊಫೆಷನಲ್ ಆಗಿ ಅಲ್ಲೊಂದೇನೋ ಡೈರಿ ಯೂಸ್ ಮಾಡ್ತಾ ಇದ್ರ ನಿಟ್ಟಿನಲ್ಲಿ ಈಗ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿ ಹೇಳಿರುವಂತದ್ದು. ಹೀಗಾಗಿ ಅವರು ಕೂಡ ಅಲ್ಲಿ ತರಿಸ್ಕೊಂಡು ಒಂದು ವಾರದ ಅವಧಿಯ ಒಳಗಡೆ ನಾವು ತರಿಸ್ಕೊಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಹೀಗಾಗಿ ಒಂದು ಕೇರಳ ಆಗಿರ್ಬೋದು, ಮತ್ತೆ ದುಬೈ ಆಗಿರ್ಬೋದು, ಮತ್ತೆ ಕರ್ನಾಟಕ ಆಗಿರ್ಬೋದು, ಇದನ್ನು ಹೊರತುಪಡಿಸಿ ಬೇರೆ ಏನಾದರೂ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ರು, ಅವರ ಆಪ್ತರು ಯಾರಿದ್ರು, ಅವ್ರ ಬಳಿ ಏನಾದರೂ ಹೇಳ್ಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಪ್ರಾಬ್ಲಮ್ಸ್ ಆಗಿರುವಂತದ್ದು. ಹೀಗಾಗಿ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.